ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿ ನಗರದ ಸಾಫ್ಟ್ಟೆಕ್ ಶಿಕ್ಷಣ ಸಂಸ್ಥೆ ತರಬೇತಿ ಕೇಂದ್ರದಲ್ಲಿ ಧಾರವಾಡದ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರ ಹಾಗೂ ದಾಂಡೇಲಿ ಸಾಫ್ಟ್ಟೆಕ್ ಸಂಸ್ಥೆ ಸಹಯೋಗದಲ್ಲಿ ಜರುಗಿದ 10 ದಿನಗಳ ತರಬೇತಿ ಶಿಬಿರದ ಮುಕ್ತಾಯ ಸಮಾರಂಭ ಗುರುವಾರ ಸಂಪನ್ನಗೊಂಡಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಪ್ರಾಚಾರ್ಯ ಯುಎಸ್ ಪಾಟೀಲ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ 18 ರಿಂದ 50 ವರ್ಷದೊಳಗಿನ ಸ್ತ್ರೀ ಹಾಗೂ ಪುರುಷ ಶಿಬಿರಾರ್ಥಿಗಳು ಸಿಡಾಕ್ ಸಂಸ್ಥೆಯ ಧಾರವಾಡದ ಜಂಟಿ ನಿರ್ದೇಶಕ ಶಿವಾನಂದ ಯಲ್ಲಗಾರ್, ತರಬೇತಿದಾರ ಶಿವರಾಜ್ ಕುಮಾರ್ ಕೆಡವಿ ಶಿಬಿರಾರ್ಥಿಗಳು ತರಬೇತಿ ಪಡೆದು ಸರ್ಕಾರದ ಯೋಜನೆಗಳ ಲಾಭ ಸರಿಯಾಗಿ ಪಡೆದು ಜೀವನದಲ್ಲಿ ಸ್ವಾವಲಂಬಿಗಳಾಗಿ ಆರ್ಥಿಕ ಸಬಲತೆ ಪಡೆಯಲು ಸಶಕ್ತರಾಗಬೇಕು ಅಂತ ಹೇಳಿದರು. ಉದ್ಯಮದಲ್ಲಿ ತೊಡೆದುಕೊಂಡು ಮುಂದೆ ನಡೀಲಿಕ್ಕೆ ಬೇಕಾಗುವ ಜ್ಞಾನವನ್ನು ಕೊಟ್ಟಿದ್ದಕ್ಕೆ ಅವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳುತ್ತೇನೆ. ಈಗ ಸಿಡಾಕ್ ಸಂಸ್ಥೆ ನಮಗೆ ಕಳೆದ 10 ದಿನಗಳಿಂದ ಮೊದಲು ನಾವೆಲ್ಲ ಬರೋಗಿನ ಮುಂಚೆ ಯೋಚನೆ ಮಾಡಿದ್ದೀವಿ, ನಮ್ಮ ಕಡೆ ದುಡ್ಡಿದ್ರೆ ನಾವು ಬಿಸ್ನೆಸ್ ಮಾಡಬಹುದು. ಆದರೆ ಇಲ್ಲ, ದುಡ್ಡಿದ್ರೆ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈಗ ಬಂದ ಮೇಲೆ ನಮ್ಗೆ ಗೊತ್ತಾಯಿತು, ಬರೀ ದುಡ್ಡಿದ್ದವರು ಬಿಸ್ನೆಸ್ ಮಾಡ್ತಾ ಹೋದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಯಾವುದೇ ಒಂದು ಉದ್ಯೋಗ ಮಾಡಬೇಕಾದ್ರೆ ಅದಕ್ಕೆ ಕೆಲವೊಂದು ನಿಯಮ ಇದೆ. ಹೆಂಗೆ ನಾವು ಬೆಳಿಗ್ಗೆ ನಾಷ್ಟ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿ ಊಟ ಮಾಡ್ತೀವಲ್ಲ, ಹೆಂಗೆ ನಿಯಮ ಇದೆ, ಅದೇ ಥರ ಬಿಸ್ನೆಸ್ ಮಾಡೋದು ಕೆಲವೊಂದು ನಿಯಮಗಳಿದೆ. ಆ ನಿಯಮಗಳು ನಮಗೆ ಯಾರು ಕೊಟ್ಟಿದ್ದು? ಈ ಸಿಡಾಕ್ ಸಂಸ್ಥೆಯಲ್ಲಿ ಕೊಟ್ಟಿದ್ದು. ಆ ನಿಯಮಗಳು ನಾವು ಈಗ ಬಂದ ಮೇಲೆ ನಮಗೆ ತಿಳಿಯಿತು ಇಂಥ ನಿಯಮ ಇದೆ ಅಂತೇಳಿ. ಅದರೊಂದಿಗೆ ಅವ್ರು ಏನು ಮಾಡಿಕೊಟ್ರು, ನಮಗೆ ಒಂದು ಉದ್ಯೋಗ ನಾವು ರೆಡಿ ಮಾಡಬೇಕಾದ್ರೆ ಅದಕ್ಕೆ ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡಬೇಕು, ಆ ಸಂಸ್ಥೆ ನಾವು ಸರ್ವಿಸ್ ಸೆಕ್ಟರ್ ಒಳಗೆ ಕೆಲಸ ಮಾಡ್ತಾ ಇದ್ದೇವಾ ಅಥವಾ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವಾ. ನೋಡ್ರಿ, ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅವ್ರು ಕೊಟ್ಟಿದ್ದಾರೆ ನಮ್ಗೆ ತಗೊಂಡಿದ್ವಿ ಅಲ್ಲೇ ಶ್ರೀಜಲಲ್ಲಿ. ಅಲ್ಲಿ ನಮ್ಗೆ ಹೆಂಗೆ ಒಂದು ನೀರು ಹೆಂಗೆ ರೆಡಿ ಆಗುತ್ತೆ, ಹೆಂಗಿಲ್ಲ, ಅದಕ್ಕೆ ಹೆಂಗೆ ನಾವು ಮಾರ್ಕೆಟಿಂಗ್ ಮಾಡಬೇಕು, ಹೆಂಗೆ ನಾವು ಬ್ರ್ಯಾಂಡಿಂಗ್ ಮಾಡಬೇಕು, ಹೆಂಗೆ ಸಪ್ಲೈ ಮಾಡಬೇಕು, ಅದೇ ನಮ್ಗೆ ಅವ್ರು ಹೇಳ್ಕೊಟ್ರು. ನಿಮಗೆ ಏನು ಸಿಂಪಲ್ ಪ್ರಶ್ನೆ ನಾನು ಕೇಳೋದು, ಬಟ್ ನೀವು ಸರಿ ತಪ್ಪು ಇಲ್ಲ ಸರ್. ನನಗೆ ಅರ್ಥ ಆಗಿದ್ದಲ್ಲಿ 2 ರೀತಿ ಉತ್ತರ ಕೊಡಲಿಲ್ಲ. ಒಂದು ಪೂರ್ಣ ಅರ್ಥ ಆಗಿದೆ, ಇನ್ನೊಂದು ಏನೂ ಅರ್ಥ ಆಗಿಲ್ಲ, ಯಾಕೆ ಉತ್ತರ ಇಲ್ಲ. ಅದಕ್ಕೆ ನನ್ನ ಪ್ರಶ್ನೆ ಇಷ್ಟೇ ಬರುತ್ತೆ, ಯಾರು ಧೈರ್ಯವಂತ ಕೈಗೆ ಮನಸ್ಸಿಗೆ ಹೇಳ್ತಿದ್ದು ಬೇರೆ. ನಾನು ಕೇಳೋ ಪ್ರಶ್ನೆ, ಸರ್ ನನಗೆಲ್ಲ ತಿಳಿದಿದೆ ಸರ್, ನನಗೆ ಇದರಲ್ಲಿ ಒಂದು ಸ್ವಲ್ಪ ಡೌಟ್ ಇದೆ, ಇದರಲ್ಲಿ ಸ್ವಲ್ಪ ತಿಳುವಳಿಕೆ ಬೇಕಾಗಿದೆ ಅಂತ. ಸರ್ ಇದ್ದಾಗಲೇ ಕೇಳಿದ್ರೆ ಅದು ಪರ್ಫೆಕ್ಟ್ ಹೇಳಿ ನಾನು ನಷ್ಟರನ್ನು ಹೋಗ್ಬೋದು. ನಿಮ್ಮ ಡೌಟ್ ತಲೆಯಲ್ಲಿ ಹಾಗೆ ಇಟ್ಕೊಂಡ್ರೆ ಅವ್ರು ಇನ್ನೊಂದು ಟ್ರೈನಿಂಗ್ ಸೇರಿದವರು ಮಾಡೋರಿಗೆ ನಿಮ್ಮ ಡೌಟ್ ತಲೆಯಲ್ಲೇ ಇರ್ತದೆ. ಅವ್ರು ಯಾರಾದರೂ ಒಬ್ಬರು ಫೋನ್ ನಂಬರ್ ಇರ್ತದೆ, ನಾನು ಈ ಕೋರ್ಸ್ ತಿಳುವಳಿಕೆಗೆ ಮಾತ್ರ ಫೋನ್ ಮಾಡಿ, ಸ್ವಲ್ಪ ಊಟ ಆಯಿತಾ, ಕಾಫಿ ಆಯಿತಾ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಷ್ಟೆಲ್ಲ ಮಾಡ್ತಾರೆ. ವೇಸ್ಟ್ ಆಫ್ ಟೈಮ್, ಎನರ್ಜಿ ಆ್ಯಂಡ್ ಯುವರ್ ಅಮೌಂಟ್. ಇನ್ನೊಂದ್ಸಲ ರಿಪೀಟ್ ಮಾಡಿ, ಧೈರ್ಯವಾಗಿ ನನಗೆ ಇದೊಂದು ಡೌಟ್ ಇದೆ, ಉದಾಹರಣೆ ಹೇಳಬೇಕು ಸರ್, ನನಗೆ ಎಂಟರ್ಪ್ರಿನರ್ಶಿಪ್ ಮಾಡೋದು ಗುಣ ಇದೆ, ಪ್ಲಸ್ ಬಂದು ಬಳಗ 12 ಜನ ಇದ್ದೀವಿ ಸರ್. ನನ್ನ ಮಕ್ಕಳು ಕೂಗಾಟ ಅಳೋದು, ಕಣ್ಣೀರು ಒರೆಸೋದು ಸಾಕಾಗ್ತದೆ, ಮಕ್ಕಳಲ್ಲಿ ಬಿಸ್ನೆಸ್ ಕೊಡ್ತೀವಿ. ಇದರಲ್ಲಿ ಹೇಳ್ತೇನೆ, ಎಂಟರ್ಪ್ರಿನರ್ಶಿಪ್ ಎಷ್ಟಿದ್ರೆ ಯಾರು ಎಷ್ಟಿದ್ರೆ ಆಡಬೇಕಂತಾರೆ. ಇದಕ್ಕೆ MLA ಬೇಕು, MSc ಬೇಕು, ಕಂಪ್ಯೂಟರ್ ಮಾಸ್ಟರ್ ಸೈನ್ಸೇ ಬೇಕು ಅಂತಿಲ್ಲ ಜನರಿಗೆ. ನಾನು ಹೆಚ್ಚು ಟೈಮ್ ತೊಗೊಂಡಿಲ್ಲ, ನಾನು ಮಾತಾಡ್ತೇನೆ ಬಟ್ ನೀವು. Shri Prasanna sir gave lots of information about government schemes like PMDGP and Mudra. Shri Shivanand sir explained the major key points about project reports and working capital cycle. Overall, we learned basics like strengths of an industrialist, types of business, the process for applying loan, and ultimately to reach the goal. So thank you to all the respective instructors and Shivraj sir for all the activities. Lots of fun loving and informative conversations, knowledge and motivation. Business is not just about marketing profit, it's about creating value for our customers. And in this training we learned lot of from experienced leaders. Let's continue to move forward with confidence, adapt to change and never stop learning. Thank you. पूरे 10 में 10 बच्चे मैं सिलाई मशीन
10 दुकान आपने छोड़ गए तो प्रॉफिट तो देगा। मेरा किसके साथ प्राइस जाना है दोनों को ट्रेनिंग सभी सर को पकड़ के मेरा की कोशिश है। Everybody makes solution only one business. ತರಬೇತಿಯಲ್ಲಿ ದಾಂಡೇಲಿಯ ಸಾಫ್ಟ್ವೇರ್ ಸಂಸ್ಥೆಯ ಅಧ್ಯಕ್ಷ ಸೈಯದ್ ಇಸ್ಮಾಯಿಲ್ ತಂಗಳ ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಿ ಬರುವ ತಿಂಗಳುಗಳಲ್ಲಿ 2 ಬಾರಿ ತರಬೇತಿ ಪಡೆದ ಶಿಬಿರಾರ್ಥಿಗಳಿಗೆ 2 ಪ್ರತ್ಯೇಕ ಪುನಃ ಚೇತನ ತರಬೇತಿ ಏರ್ಪಡಿಸಲಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಸೈಯದ್ ಇಸ್ಮಾಯಿಲ್ ತಂಗಳ ಸ್ವಾಗತ ಮಾಡಿದರೆ ಶಿವರಾಜ್ ಕುಮಾರ್ ಕೆಡವಿ ನಿರೂಪಿಸಿ ವಂದಿಸಿದರು. ಭಾಗವಹಿಸಿದ 30 ಶಿಬಿರಾರ್ಥಿಗಳಲ್ಲಿ 8 ಶಿಬಿರಾರ್ಥಿಗಳು ಶಿಬಿರದಲ್ಲಿ ಭಾಗವಹಿಸಿ ಪಡೆದ ಲಾಭದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.